दो परोಟ ಸರಿ ಮೇಡಮ್. ಕುರ್ಮಾ ಹರ್ದ್ ಹಾಕು, ಆಮೇಲೆ 1 ಸ್ಪೂನ್. ಸರಿ ಮೇಡಮ್. ಬೇಗ ತಗೊಂಡು. ನಿಮ್ಮ ಹೆಸರೇನು? ವೇದಾಚಲಂ. ಏನ್ ಕೆಲಸದಲ್ಲಿದ್ದೀರಾ? ಇನ್ಸ್ಪೆಕ್ಟರ್ ಆಫ್ ಪೊಲೀಸ್. ನಿಮಗೆ ಅಕೌಂಟಿಂಗ್ ಬರುತ್ತಾ? ಹಲೋ ರಾಮಸ್ವಾಮಿ, ಅವ್ರೇನ್ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾ ಇದಾರೇನ್ರಿ? 225 ಅಂತ ಹೇಳಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದಾರ್ರಿ. ಪೊಲೀಸ್ ಡಿಪಾರ್ಟ್ಮೆಂಟ್ ಲಾ ಅಂಡ್ ಆರ್ಡರ್ ಬಗ್ಗೆ ಕೇಳ್ರಿ, ಕ್ಲಿಯರ್ ಆಗಿ ಉತ್ತರ ಹೇಳ್ತಾರೆ. ನಾನು ಕ್ಲಿಯರ್ ಆಗಿ ಕೆಲವು ಪ್ರಶ್ನೆಗಳನ್ನ ಕೇಳ್ಬೋದಾ? ಕೇಳಿ, ನಾನು ಅದನ್ನೇ ತಾನೇ ಹೇಳ್ತಿರೋದು. ಕೂತ್ಕೊಳ್ಳಿ. ಒಂದು ಗಾಡಿಗೆ 100 ರೂಪಾಯಿ ಅಂತ ಇಟ್ಕೊಳ್ಳಿ. ಸರಿ. ಹಾಗಾದ್ರೆ 5,000 ಗಾಡಿಗಳಿಗೆ 5 ಲಕ್ಷ. ಒಂದ್ ತಿಂಗಳಿಗೆ 1.25 ಕೋಟಿ. ಒಂದು ವರ್ಷಕ್ಕೆ 18 ಕೋಟಿ. 15 ವರ್ಷಕ್ಕೆ 270 ಕೋಟಿ. ಏನಿದು ತಪ್ಪಾಗಿ ಹೇಳ್ತಾ ಇದ್ದೀರಾ? 212 ಕೋಟಿ. ಇಲ್ಲ 270 ಕೋಟಿ. 212 ಕೋಟಿ. ಇಲ್ಲ 270 ಕೋಟಿ. 212 ಕೋಟಿ. ಇಲ್ಲ 270 ಕೋಟಿ. ಒಂದು ಸಣ್ಣ ಲೆಕ್ಕನೂ ಗೊತ್ತಾಗಲ್ಲ. ಯಾರು ಲೆಕ್ಕ ಗೊತ್ತಿಲ್ಲ ಅಂತಿದ್ದೀರಾ? ಡೈಲಿ ಕೈಲಿ ಲಂಚ ಎಣಿಸೋ ನನಗೂ ಗೊತ್ತಿಲ್ವಾ? ಸುಮ್ನೆ ಇರು. ಯಾರದು? ಕೌನ್ ಹೇ? ನಾನೇ. ಯಾರ್ ನೀನು? ರಾಮಸ್ವಾಮಿ ಮೊಮ್ಮಗಳು. ಓ ಸರಿ ಸರಿ. ಏನ್ ಓದ್ತಿದ್ಯಾ? 3rd ಸ್ಟ್ಯಾಂಡರ್ಡ್. ಕ್ರಿಕೆಟ್ ಗೊತ್ತಾ? ತುಂಬಾ ಇಷ್ಟ. ಸರಿ, ಕ್ಯಾಚ್ ಹಿಡಿ ನೋಡೋಣ. ಅಬ್ಜೆಕ್ಷನ್ ಯುವರ್ ಆನರ್. ಏನಿದು ಸಂಬಂಧ ಇಲ್ದಂಗೆ ಬಿಸ್ಕೆಟ್ ಫ್ಲೈಯಿಂಗ್ ನಡೀತಾ ಇದೆ? ಮಿಸ್ಟರ್ ಆವಡಿಯಪ್ಪನ್, ಆಗಾಗ ರಿಲ್ಯಾಕ್ಸ್ ಆಗ್ಬೇಕು, ಯಾವಾಗ್ಲೂ ಟೆನ್ಷನ್ ಅಲ್ಲಿ ಇರಬಾರ್ದು. ಇರಿ, ನಿಮ್ಗೂ ಒಂದ್ ಬಿಸ್ಕೆಟ್ ಕೊಡ್ತೀನಿ. ಹಾಕಿ ಮೇಡಮ್, ನಾನು ಚೆನ್ನಾಗಿ ಕ್ಯಾಚ್ ಹಿಡಿತೀನಿ. ಅಯ್ಯಯ್ಯೋ, ಬಿಸ್ಕೆಟ್ ಕ್ಯಾಚ್ ಹಿಡಿಯಕ್ ಬರಲ್ಲ. ನೀನ್ ಹೇಗೆ ಪಾಯಿಂಟ್ ಕ್ಯಾಚ್ ಮಾಡಿ ವಾದ ಮಾಡ್ತೀಯಾ? ಚಿನ್ಕುಳಿ, ಛೀ ಬಾಯ್ ಮುಚ್ಚು. ಮೇಡಮ್, ಇವ್ರು ಏನೇನೋ ಮಾತಾಡಿ ಅವ್ರಿಗೆ ಕನ್ಫ್ಯೂಸ್ ಮಾಡ್ತಾ ಇದಾರೆ. ಅವ್ರೇನ್ ಕನ್ಫ್ಯೂಸ್ ಆಗಿಲ್ಲ, ಅವ್ರು ಕ್ಲಿಯರ್ ಆಗೇ ಇದಾರೆ. ನ್ಯಾಯ ಅನ್ನೋದು ಕತ್ಲಲ್ಲಿದ್ದಾಗ ಅದಕ್ಕೆ ಬೆಳಕು ಚೆಲ್ಲೋರ್ನ ನ್ಯಾಯವಾದಿಗಳು ಅಂತ ಹೇಳ್ತಾರೆ. ನೀವು ಬೆಳಕನ್ನ ತರ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಇರೋ ಬೆಳಕನ್ನ ಆರಿಸ್ದಿದ್ರೆ ಸಾಕು. ನೀನ್ ನನಗೆ ಬುದ್ಧಿ ಹೇಳ್ತೀಯಾ? ಇಲ್ದೇರೋರ್ಗೆ ಹೇಳ್ಬೇಕಲ್ವಾ? ಹಂಗಾರೆ ನನಗೆ ಬುದ್ಧಿನೇ ಇಲ್ಲ ಅಂತಿದ್ಯಾ? ನಾನೆಲ್ಲ ಹೇಳ್ದೆ, ನೀವೇ ಹೇಳಿದ್ದು. ರಾಮಸ್ವಾಮಿ, ಮಾತು ಹಿಡಿತದಲ್ಲಿರ್ಲಿ. ಇದ್ರ ಬದಲು ಫುಟ್ಪಾತ್ ಅಲ್ಲಿ ಬೋಂಡಾ ಬಜ್ಜಿ ವ್ಯಾಪಾರ ಮಾಡಿ. ಹೋಗಲ್ಲೇ ತಲೆ ಕೆಟ್ಟ ಮುದ್ಕ. ನಾನು ಮುದ್ಕಾನೆ, ನಿಂತರ ತಲೆ ಕೆಟ್ಟವನಲ್ಲ. ರಾಮಸ್ವಾಮಿ, ನಾನ್ ಕೋಟ್ ಹಾಕಿರೋ ಲಾಯರ್ ಅನ್ಕೊಂಡಿದ್ಯಾ? ಪಕ್ಕಾ ರೌಡಿ ಕಣ ನಾನು. ಗೊತ್ತು, ಅದಕ್ಕೆ ಕರಿ ಕೋಟ್ ಹಾಕೊಂಡು ರೌಡಿಗಳಿಗೆಲ್ಲ ವಕಾಲತ್ ಮಾಡ್ತಿದ್ದೆ. ಕೋರ್ಟಿಂದ ಹೊರಗೆ ಬಾರೋ, ನಾನು ಯಾರು ತೋರಿಸ್ತೀನಿ. ಕೋರ್ಟ್ ಹೊರಗೆ ಏನೋ ತೋರಿಸ್ತೀಯಾ? ನೀನ್ ರೌಡಿ ಅಂತ ಇಲ್ಲಿ ಒಪ್ಕೊಂಡ್ ಆಯ್ತು. ಕೋರ್ಟ್ ಅಂತ ಸುಮ್ಮನೆ ಇದೀನಿ. ಮರ್ಯಾದೆ ಲಾಯರ್ ಆಗಕ್ಕೆ ಮನುಷ್ಯ ಅಂತ ಹೇಳಕ್ಕೆ ಅಸಹ್ಯ ಆಗ್ತದೆ ನನಗೆ. ಮಾಡ್ತಿರೋ ಕೆಲ್ಸಕ್ಕೆ ಅವಮಾನ ಮಾಡ್ತಿದ್ಯಾ? ರಾಮಸ್ವಾಮಿ, ನಾಲೆಡ್ಜ್ ಬಗ್ಗೆ ಗೊತ್ತಾ ನಿಮ್ಗೆ? ಜಡ್ಜಮ್ಮನ್ನ ಬಿಟ್ಟು ಹೊಡ್ತಾ ಇದ್ಯಾ? ಏನಯ್ಯ, ನನ್ನನ್ನು ರೌಡಿ ಅಂತ? ನಾನು ಹಂಗೆ ಹೇಳಿಲ್ಲ ಮೇಡಮ್. ನೋಡಿದ್ರ ಮೇಡಮ್, ನಿಮ್ಮಂತ ಒಳ್ಳೆಯವ್ರನ್ನೆಲ್ಲ ರೌಡಿಗಳು ಅಂತ ಹೇಳ್ತಾರೆ, ರೌಡಿಗಳನ್ನೆಲ್ಲ ದೇವ್ರು ಅಂತ ಹೊಗಳ್ತಾರೆ. ಹಾಗಾದ್ರೆ ವಕೀಲರಲ್ಲಿ ಒಳ್ಳೆಯವರೇ ಇಲ್ಲ ಅಂತ ಹೇಳ್ತಿದ್ದೀರಾ? ನಾನು ಹಾಗೆ ಹೇಳಿಲ್ಲಮ್ಮ, ತುಂಬಾ ಜನ ಇದ್ದಾರೆ ಪ್ರಾಮಾಣಿಕರು, ಒಳ್ಳೆಯವರೆಲ್ಲ. ಆದ್ರೆ ಅವರೆಲ್ಲ ಮನೇಲಿ ಕೂತ್ಕೊಂಡು ಕೇಸ್ ಬರ್ಲಿ ಅಂತ ನೊಣ ಹೊಡಿತಾ ಇದ್ದಾರೆ. ಸರಿ ಸರಿ, ಇವಾಗ ನಮ್ ವಿಷಯಕ್ಕೆ ಬರೋಣ. ಮಿಸ್ಟರ್ ವೇದಾಚಲಂ, ಕಳೆದ 15 ವರ್ಷಗಳಲ್ಲಿ 270 ಕೋಟಿ ಲಂಚ ತಗೊಂಡಿದ್ದೀರಾ. ಅಯ್ಯೋ, ಅಷ್ಟು ದುಡ್ಡು ನಾನು ಒಬ್ಬಂದೇ ಇಲ್ಲ ಮೇಡಮ್. ಅದರಲ್ಲಿ ನನಗ್ ಬರೋದು ಬರೀ 2% ಮೇಡಮ್. ಮಿಕ್ಕಿದೆಲ್ಲ ಮೇಲ್ನವ್ರಿಗೆಲ್ಲ ಹೋಗ್ಬಿಡುತ್ತೆ. ಇಲ್ಲಿ ನೋಡಿ, ಇಲ್ಲಿ ನಿಂತಿದಾರಲ್ಲ ಲಾಯರು, ಇವ್ರಿಗೂ ಸ್ವಲ್ಪ ಹೋಗುತ್ತೆ. ಇಲ್ಲ ಅಂತ ಹೇಳಿ ನೋಡೋಣ. ಇವಾಗಿದೆ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಥ್ಯಾಂಕ್ಸ್. ನಮಸ್ಕಾರ ಅಮ್ಮಮ್ಮ. ತುಂಬಾ ದೊಡ್ಡ ಮನುಷ್ಯ. ಅವನವನವನು. ನಿಮ್ ಹೆಸರೇನು? ನನ್ನ ಹೆಸರ ಗೊತ್ತಿಲ್ಲದೆ ಇರೋ ತಮಿಳ್ನಾಡಲ್ಲಿ ಇರಕ್ ಸಾಧ್ಯವೇ ಇಲ್ಲ. ನಾನ್ ಸೌತ್ ಆಫ್ರಿಕಾದಿಂದ ಬಂದಿದ್ದೀನಿ. ನಿಮ್ ಹೆಸರೇನು ಹೇಳಿ? ರೆಡ್ಡಿ, ಶ್ರೀನಿವಾಸ್ ರೆಡ್ಡಿ. ಏನ್ ಕೆಲಸ ಮಾಡ್ತೀರಾ? ವ್ಯಾಪಾರ ಮಾಡ್ತೀನಿ. ಅಲ್ಲ, ಪೆಟ್ಟಿ ಅಂಗಡಿ ಇಟ್ಟಿರೋರು ಕೂಡ ವ್ಯಾಪಾರ ಮಾಡ್ತೀವಿ ಅಂತಾನೆ ಹೇಳೋದು. ನಿಮ್ದು ಯಾವ ವ್ಯಾಪಾರ ಅಂತ? ಅರ್ಧ ತಮಿಳ್ನಾಡಿಗೆ ಮರಳು ಸಪ್ಲೈ ನೇನೆ. ಓಹೋ, ಅರ್ಧ ತಮಿಳ್ನಾಡನ್ನ ಮರುಭೂಮಿ ಮಾಡಿದ್ ನೀವೇನೆ? ಬೇಕಾದ್ರೆ ನೀವ್ ಅನ್ಕೊಳ್ಳಿ ಹಾಗೆ, ನನಗೇನು. ಕೆಲವು ದಿನಗಳ ಹಿಂದೆ ನಿಮ್ ಮನೆ ಮೇಲೆ ರೈಡ್ ನಡೀತಂತಲ್ಲ? ನಡೀಲಿ, ಅದಕ್ಕೇನೀಗ? ಆಗ ಮೂಟೆಗಟ್ಲೆ ಚಿನ್ನ, ಕೆಜಿ ಗಟ್ಲೆ ಬೆಳ್ಳಿ ಸಿಕ್ತಂತಲ್ವಾ? ಸಿಕ್ಲಿ, ಅದಕ್ಕೇನೀಗ? ಹೊಸ 2,000 ರೂಪಾಯಿ ನೋಟಿಂದು 40 ಕೋಟಿ ಸಿಕ್ತಂತೆ. ಅಬದ್ಧಂ, 44 ಕೋಟಿ. ಸಣ್ಣ ಲೆಕ್ಕ ಮಿಸ್ ಆಯ್ತು.
ಅವ್ರು 2 ಬಂಡ್ಲು ಬಿಟ್ಟು ಹೋಗ್ಬಿಟ್ರು. ಹಂಗ ಹೇಳಿ. ಮುಖ್ಯವಾಗಿ ಒಂದು ಇಂಪಾರ್ಟೆಂಟ್ ಡೈರಿ ಸಿಕ್ತಂತೆ, ಅದ್ರಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳ ಹೆಸರಿತ್ತಂತಲ್ಲ. ಅವ್ರು ತಾನೇ ಸಿಗಾಕೊಳ್ಳೋದು, ನನಗೇನು ಇವಾಗ? ಅಮ್ಮ, ಇದಕ್ಕೆ ಮೇಲೆ ಇವ್ರ ಹತ್ರ ಪ್ರಶ್ನೆಗಳನ್ನ ಕೇಳಿ ಪ್ರಯೋಜನ ಇಲ್ಲ. ಕಳಿಸ್ಬಿಡೋಣವಾ? ಕಳಿಸ್ಬಿಡೋಣ, ನನಗೇನಿವಾಗ. ಜರಿಗಂಡಿ ಜರಿಗಂಡಿ. ವಸ್ತಾನಮ್ಮ. ನೆಕ್ಸ್ಟ್ ಬಿಗ್ ಶಾಟ್. ಏನಪ್ಪಾ ಹೆಸರೇನು? ನನ್ಗೆ ಯಾರ ಪ್ರಶ್ನೆ ಕೇಳಿದ್ರು ಇಷ್ಟ ಆಗಲ್ಲ. ಅಚ್ಚಾ, ಯಾಕಂದ್ರೆ ನಾನ್ ನಿನ್ನೆ ಕಾರ್ಪೊರೇಟ್ರು, ಇವತ್ MLA, ಓ ನಾಳೆ ಸಿಎಂ. ಅದಕ್ಕೆ ತಾನೇ ಇಷ್ಟೆಲ್ಲ ಮಾಡ್ತಿರೋದು. ಸ್ವಲ್ಪ ಮುಚ್ತೀಯಾ? ಅದು 2002ರಲ್ಲಿ ಮೀನ್ಬಾಡಿ ಗಾಡಿ ಓಡಿಸಬಾರ್ದು ಅಂತ ಕಾನೂನು ತಂದ್ರಲ್ಲ ಮೇಡಮ್. ಕರೆಕ್ಟು. ಆದ್ರೂ ನಾವ್ ಇವತ್ತು ಓಡಿಸ್ತೀವಿ. ಕರೆಕ್ಟಾ ಮೇಡಮ್? ಕರೆಕ್ಟು. ಆಗಿದ್ರೆ ಇದು ಕಂಟೆಂಪ್ಟ್ ಆಫ್ ಕೋರ್ಟ್. ಕರೆಕ್ಟಾ ಮೇಡಮ್? ಪಕ್ಕಾ ಕರೆಕ್ಟ್. ಗವರ್ಮೆಂಟ್ ಯಾವುದೇ ಕಾನೂನು ತಂದ್ರು ನಾವ್ ಅದನ್ನ ಪಾಲಿಸಲ್ಲ, ಗೊತ್ತಾ ಮೇಡಮ್? ಹಾ, ಅದ್ಯಾಕೆ? ಕಾನ್ಸ್ಟೇಬಲ್ ಇಂದ ಸಿಎಂ ವರ್ಗೂ ತಿಂಗಳು ಮಾಮೂಲು ಹೋಗುತ್ತೆ. ಹಂಗಿದ್ದಾಗ ನಾವ್ ಹೆಂಗ್ ಗವರ್ಮೆಂಟ್ ಮರ್ಯಾದೆ ಕೊಡ್ತೀವಿ? ನೋಡಿ, ಈ ತರ ರೌಡಿಗಳು ಪದವಿಗೆ ಹೋದ್ರೆ ದೇಶ ಉದ್ಧಾರ ಆಗೋದು ಹೇಗೆ? ಕಷ್ಟನೇ. ಮಿಸ್ಟರ್ ರಾಮಸ್ವಾಮಿ, ಗೌರವಯುತ ರಾಜಕೀಯ ವ್ಯಕ್ತಿಗಳನ್ನ ಈ ತರ ಅವಮಾನ ಮಾಡೋದು ಸರಿಯಲ್ಲ. ನಿಮಗೆ ರಾಜಕೀಯ ವ್ಯಕ್ತಿಗಳು ಏನಾದ್ರೂ ಆಗಿರ್ಬೋದು, ನನಗೆ ಸರ್ವೆಂಟಾ? ಒಬ್ಬ ದೇಶ ಆಳೋ ವ್ಯಕ್ತಿ ನಿಮ್ಗೆ ಸರ್ವೆಂಟಾ? ನಿಮ್ ಮನೇಲಿ ಡ್ರೈವರ್ನ ನೀವ್ ಏನಂತ ಕರೀತೀರಾ? ಸರ್ವೆಂಟ್ ಅಂತ. ಗೌರ್ಮೆಂಟ್ ಆಫೀಸಲ್ಲಿ ಕೆಲಸ ಮಾಡೋರ್ನ ಏನಂತ ಕರೀತೀರಾ? ಏನಯ್ಯ ಪ್ರಶ್ನೆ ಇದು? ಅವರು ಗೌರ್ಮೆಂಟ್ ಸರ್ವೆಂಟ್ ತಾನೆ? ನಾನು ಕಟ್ಟೋ ಟ್ಯಾಕ್ಸ್ ಅಲ್ಲಿ MLA ಸಂಬಳ ತಗೋತಾನೆ, ಸೊ ಅವನು ನನಗೆ ಸರ್ವೆಂಟೇ ತಾನೆ? ಕರೆಕ್ಟ್ ತಾನೆ? ತಪ್ಪು. ಯಾರು ನಾನಾ? ವಿತಂಡವಾದ ಮಾಡಕ್ಕೆ ಬಂದಿದ್ಯಾ ನೀನು? ನೀನೇ ವಿತಂಡವಾದ ಮಾಡ್ತಿರೋದು. ಹೌದು ರಾಮಸ್ವಾಮಿ, ನನ್ನ ಲಾಯರ್ ಕೆರಿಯರೇ ಹಾಳು ಮಾಡ್ತಾ ಇದೀಯ ನೀನು. ನನ್ನ ದೃಷ್ಟಿಲಿ ನೀನ್ ಲಾಯರೇ ಅಲ್ಲ. ಅಜ್ಜಿ, ಅವರಿಬ್ರು ಕಿರ್ಚ್ತಾನೆ ಇದ್ದಾರೆ. ಕೋರ್ಟಿಂದ ಹೊರಗೆ ಹೇಗೆ ಹೋಗ್ತೀಯ ನೋಡ್ತೀನಿ. ಏಯ್ ಜಪಾನ್, ಕೋರ್ಟ್ ಆಚೆ 10 ಜನ ಹಾಕೊಂಡ್ ಬಾ. ಇಮಿಡಿಯೇಟ್ ಆಗಿ ಬಂದು ಎತ್ತಬೇಕು. ಪೊಲೀಸ್ ಸ್ಟೇಷನ್. ರಾಂಗ್ ನಂಬರ್ ಸರ್. ತಗೋ, ನೀನೇ ತಟ್ ಹೇಳು. ಸೈಲೆನ್ಸ್. ಎಲ್ಲ ಚೆಕ್ ಮಾಡ್ರಿ. ಯಾರು ಸರ್ ನೀವು? ಏನ್ ಮಾಡ್ತಾ ಇದ್ದೀರಾ? ಯಾವ ಏರಿಯಾ ರೌಡಿಗಳು ಬಂದಿದ್ರು? ಏನಪ್ಪಾ, ಯಾರು ಬಂದಿರ್ತಾರೆ ಅಂತ ಗೊತ್ತಿಲ್ವಾ? ಬಂದವರು ಇಲ್ಲಿರೋದನ್ನೆಲ್ಲ ಹಾಳು ಮಾಡಿದ್ದಲ್ದೇನೆ ಇನ್ಮುಂದೆ ನೀವ್ ಯಾರು ಜೀವಂತವಾಗಿರಲ್ಲ ಅಂತ ಹೆದರ್ಸೋದ್ರು. ಈ ಅವಮಾನ ಎಲ್ಲ ನಮ್ಮಿಂದ ತಡೆಯಕ್ಕಾಗಲ್ಲ ಮಾವ. ಇಷ್ಟು ವರ್ಷದಿಂದ ಈ ಬಿಸ್ನೆಸ್ ನ ಡೀಸೆಂಟ್ ಆಗಿ ಲೀಗಲ್ ಆಗಿ ನಡ್ಸ್ಕೊಂಡ್ ಬಂದಿದ್ದೀನಿ. ಆದ್ರೆ ಇವತ್ತು ಹೊರದೇಶಕ್ಕೆ ಇಲ್ಲಿಗಲ್ ಆಗಿ ಜನಗಳು ಕಳಿಸ್ತೀನಿ ಅಂತ, ಹವಾಲಾದಲ್ಲಿ ಸಂಪಾದನೆ ಮಾಡ್ತಿದ್ದೀನಿ ಅಂತ ನನ್ ಮೇಲೆ ಸುಳ್ಳು ಕೇಸ್ ಹಾಕಿ ಅವಮಾನ ಮಾಡ್ಬಿಟ್ರು ಮಾವ. ರೂಲ್ಸ್ ಪ್ರಕಾರ ಅಪ್ರೂವಲ್ ತಗೊಂಡು ಬ್ಯಾಂಕ್ ಅಲ್ಲಿ ಲೋನ್ ಮಾಡಿ 10 ಕೋಟಿಗೆ ಬಿಲ್ಡಿಂಗ್ ಕಟ್ತಾ ಇದ್ದಾರೆ ಇವರು. ನಮ್ ಪ್ಲಾನ್ ಸರಿಯಾಗಿಲ್ಲ ಅಂತ ಸೀಲ್ ಹಾಕಿ ಹೋಗಿದ್ದಾರೆ. ಈಗ ಬ್ಯಾಂಕ್ನವ್ರಿಗೆ ನಾನು ಏನ್ ಹೇಳಿ? ಇಲ್ಲಿ ನೋಡಿಪ್ಪ, ನಿಮಗೆ ಪ್ರಾಕ್ಟಿಕಲ್ ಸಿಚುಯೇಷನ್ ಏನು ಅರ್ಥನೇ ಆಗ್ತಿಲ್ಲ. ನಿಮಗೆ ಯಾರ ವಿರುದ್ಧನೂ ಏನು ಮಾಡಕ್ ಆಗಲ್ಲ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಈಗ ನಾನು ಏನ್ ಮಾಡ್ಬೇಕು ಅಂತೀರಾ ಹೇಳಿ? ವೆರಿ ಸಿಂಪಲ್ ಮಾವ, ಅದೇನ್ ಅಷ್ಟು ದೊಡ್ಡ ವಿಷಯ ಅಲ್ಲ. ಆ ಮೀನ್ ಬಾಡಿ ಕೇಸ್ನ ಮಾತ್ರ ವಿಡ್ರಾ ಮಾಡ್ಬಿಟ್ರೆ. ಏನಮ್ಮ, ನಾವೆಷ್ಟು ಮರ್ಯಾದೆಯಿಂದ ಬದುಕ್ತಿದ್ವಿ, ಇವತ್ತು ಇವ್ರನ್ನ ಹೊಡೆದು ಅವಮಾನ ಮಾಡಿ ನಮ್ ಸ್ಟೇಟಸ್ ಹೋಗ್ಬಿಡ್ತು. ನಿನ್ ಸ್ಟೇಟಸ್ ಹೋಯ್ತಾ? ಅದು ಅವರಿಂದ. ನಿಮ್ಗಳಿಗೆ ಎಲ್ಲಿಂದ ಬಂತೆ ಸಪರೇಟ್ ಆಗಿ ಸ್ಟೇಟಸ್? ಊರಲ್ಲಿರೋ ಜಮೀನೆಲ್ಲ ಮಾರಿ ನೀನ್ ರಿಯಲ್ ಎಸ್ಟೇಟ್ ಮಾಡೋದಕ್ಕೆ ದುಡ್ಡು ಕೊಟ್ರಲ್ಲ. ನೀವ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂತ ಅರಮನೆ ಅಂತ ಮನೆ ಮಾರಿ ನಿಮಗ್ ದುಡ್ಡು ಕೊಟ್ರಲ್ಲ. ಅವಾಗ ಅವ್ರ ಸ್ಟೇಟಸ್ ನೋಡಿದಿದ್ರೆ ನಿಮ್ಗೆ ಈ ಸ್ಟೇಟಸ್ ಎಲ್ಲ ಸಿಗ್ತಾ ಇತ್ತಾ? ಅಯ್ಯೋ ಅತ್ತೆ, ನಾನು ಹೇಳಿದ್ ನೀವು ಅರ್ಥ ಆಗ್ಲಿಲ್ಲ ಅನ್ಸುತ್ತೆ. ಪವರ್ ಅಲ್ಲಿರೋರನ್ನ ನೋಡ್ಕೊಂಡು ಬಾಯ್ ಕಚ್ಕೊಂಡು ಹಲ್ ಕಚ್ಕೊಂಡು ಕೂತ್ಕೊಳ್ಳೋದಕ್ಕೆ ಇವ್ರು ಎರೆ ಹುಳು ಅಲ್ಲ, ಮನುಷ್ಯ. ಅಮ್ಮ, ಅಪ್ಪನ್ ತರ ಒಬ್ರೇ ನಿಂತ್ಕೊಂಡು ಹೋರಾಡಕ್ ಆಗಲ್ಲ. ಒಂಟಿ ಮರ ತೋಟ ಅನ್ಸ್ಕೊಳಲ್ಲ. ಹೌದು ಕಣೋ, ಅವರು ಒಂಟಿ ಮರನೇ, ಆದ್ರೆ ಸಾಮಾನ್ಯ ಮರ ಅಲ್ಲ, ಆಲದ ಮರ. ಅಯ್ಯೋ ಮಾವ, ಏನ್ ಮಾವ ಇದು? ನಾವ್ ಯಾರು ನಿಮ್ಗೆ ಮನೆ ಬಿಟ್ಟು ಹೋಗಿ ಅಂತ ಹೇಳಿಲ್ವಲ್ಲ. ಇಷ್ಟು ದಿನ ಊಟ ಹಾಕಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳಿ ಅಂದ್ರೆ. ಮಾವ,
ಇಷ್ಟು ಮಾಡಿದ್ರು ಆ ಮುದ್ಕ ಕೇಸ್ ವಾಪಸ್ ತಗೊಳ್ದೆ ಮನೆ ಬಿಟ್ಟು ಆಚೆ ಬಂದಲ್ಲ, ಅವನ್ನ ಎತ್ತು ಬಿಡ್ಬೇಕು. ಲೇ ಕೋಳಿ, ಅಣ್ಣ ಟೆಂಪೋ ತಗೊಂಡೋಗ ಅವನ್ನ ಗುದ್ ಬಿಡು. ಮುದ್ಕನ್ ಸಾಯಿಸೋದಕ್ಕೆ ಟೆಂಪೋ ಯಾಕಣ್ಣ ಬೇಕು? ಎರಡು ತಾಗದ್ ಬಿಟ್ಟ ಅಂದ್ರೆ ಅಲ್ಲೇ ಮಲ್ಕೋತಾನೆ. ಹೇಳಿದ್ನ ಮಾಡು. ಕೆಲ್ಸ ಆದ್ಮೇಲೆ ರೆಡ್ಡಿ ತೋಟದಲ್ಲಿ ಹೋಗಿದ್ ಬಿಡು. 2 ತಿಂಗಳ ಈ ಕಡೆ ತಲೆನೇ ಹಾಕ್ಬೇಡ. ಹಾ ಸರಿ ಅಣ್ಣ. ಮಕ್ಳ ಮೇಲ್ ಕೋಪಾನ? ಆಹಾ, ತಪ್ಪೆಲ್ಲ ನಂದೇನೆ. ಅವ್ರದ್ದು ಅಂತಾನು ಒಂದ್ ಜೀವನ ಇರುತ್ತಲ್ವಾ. ಈಗ ನನಗಿರೋ ಭಯ ನಿನ್ನ ಬಗ್ಗೆನೆ, ನಿನಗೇನಾದ್ರೂ ಆಗ್ಬಿಟ್ರೆ ಅಂತ. ನೀನ್ ಊರಿಗೆ ಹೋಗ್ಬಿಟ್ರೆ ಹೇಗೆ? ಕೊನೆವರೆಗೂ ನಿಮ್ ಜೊತೆಲಿದ್ದು ನಿಮ್ ಕೈಯಲ್ಲೇ ಹೋಗ್ಬೇಕು ಅನ್ಕೊಂಡಿದ್ದೆ. ಅಂತದ್ರಲ್ಲಿ ನನ್ನ ದೂರ ಮಾಡ್ತೀರಾ? ಇಷ್ಟೊಂದು ಸೆಂಟಿಮೆಂಟಲ್ ಆಗಿ ಮಾತಾಡಿ ಅದನ್ನ ಅಣುಬಾಂಬ್ ತರ ನನ್ನ ತಲೆ ಮೇಲೆ ಹಾಕ್ಬಿಟ್ಟಲ್ಲ, ನ್ಯಾಯನ ಇದು? ಸರಿ ಬಾ. ಸರ್, ನನ್ನನ್ನ ಕ್ಷಮಿಸ್ಬಿಡಿ. ನಿಮ್ಮನ್ನ ಗುದ್ದಿ ಸಾಯಿಸೋಕೆ ಅಂತಾನೆ ಬಂದೆ. ಆದ್ರೆ ನನ್ನ ಮನಸ್ಸು ಕೇಳಲಿಲ್ಲ. ನಾನು ಹೀಗೆ ಹೋದ್ರೆ ನನ್ನ ಜೀವಂತ ಬಿಡಲ್ಲ. ನಾನು ಗುದ್ದು ಬಿಟ್ಟೆ ಅಂತ ಸುಳ್ಳು ಹೇಳ್ತೀನಿ. ನೀವು ಯಾವ್ದಾದ್ರು ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಆಗಿ. ಬರ್ತೀನಿ ಸರ್. ರಾಕ್ಷಸರಲ್ಲೂ ಒಳ್ಳೆಯವರು ಇರ್ತಾರೆ ಅಂತ ಕೇಳಿದ್ದೆ, ಇವತ್ತಂತವನ್ನ ನೋಡಿದೆ. ಏನು ಅಂದ್ರೆ? ಏನು ಅಂದ್ರೆ? ಏನ್ ಅನ್ಯಾಯ!